ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನು ನಾವು ಇವತ್ತು ಶುಕ್ರವಾರ ಗುರುವಾರ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಇವತ್ತು ಗುರುವಾರ ದಸರಾ ಹಬ್ಬ ಇದೆಯಲ್ವಾ, ವಿಜಯದಶಮಿ ಹಬ್ಬ. ಸೊ ಚೌಡೇಶ್ವರಮ್ಮಂಗೆ ಮಡ್ಲಕ್ಕಿ ಕೊಡಬೇಕಾಗಿತ್ತು, ಮಡ್ಲಕ್ಕಿ ಕೊಡಬೇಕು. ಅದೊಂದು ದೇವಸ್ಥಾನಕ್ಕೆ ಮತ್ತು ರಾಯರ ಮಠಕ್ಕೆ ಹೋಗಿ ಬರಬೇಕು. ಇವತ್ತಿನ ಇನ್ನು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು ಮತ್ತು ಮಾಮೂಲಿ ಯಾರ್ಯಾರು ಹೋಗ್ತೀರೋ ನಾನು, ನನ್ನ ಹಸ್ಬೆಂಡು ಮತ್ತು ಅಶಿತಾ, ಯಜಸ್ವಿನಿ ಅಷ್ಟು ಜನ ಹೋಗಿ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು. ಅಷ್ಟೇ ಇವತ್ತಿನ ಬ್ಲಾಗ್. ಆಯಿತು, ಆಮೇಲೆ ಇರುತ್ತೆ, ನೀವೇ ನೋಡಿ. ಚಿಂಗ್ 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 ಮಾತಾಡಿ ನೋಡಿ. ಅವಳು ಹೆಜ್ಜು ಚೆನ್ನಾಗಿದ್ದಾಳ ಅವಳು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಮತ್ತೆ ಇವಳು ಅಶಿತಾ. ಕೇಳಿ ಇವಾಗ ನನ್ನ ಔಟ್ಫಿಟ್ ಚೆನ್ನಾಗಿತ್ತ ಅಂತ ಅವಾಗೇ ಕೇಳ್ತಲ್ಲ, ಇವಾಗ ಕೇಳು. ನನ್ನ ಔಟ್ಫಿಟ್ ಚೆನ್ನಾಗೇ ಇರುತ್ತೆ, ಚೆನ್ನಾಗಿರುತ್ತೆ ಇಸ್ಕೊಂಡಿರುತ್ತೆ. ವಾಟ್ ಅ ಡೈಲಾಗ್ ನೋಡು. ಅವಳು ಸೈಲೆಂಟ್ ಕುತ್ಕೊಂಡ್ಬಿಟ್ಟವಳು. ಯಾಕಂಗೆ ನೀನು ಅವಳು ಬ್ಲಾಗ್ ಕಾಲೇಜಲ್ಲಿ ಇರೋರು ನೋಡ್ತಾರಂತೆ, ಅದಕ್ಕೆ ಮಾತಾಡೋದು. ಅವ್ರ ಅಪ್ಪ ಏನಕ್ಕೆ ಬೈತಾ ಇದ್ರೆ ಮುನ್ಸ್ಕೊಂಡಿತ್ತು ಕೇಳಿ ನೋಡೋಣ. ಎಜ್ಜು ಅವ್ರ ಅಪ್ಪ ಬೈತಿದ್ರಂತೆ, ಕೇಳಿ ನೀನು. ಎಜ್ಜು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದಾರೆ. ಬ್ಲಾಗ್ ಮಾಡೋದಕ್ಕೆ ಅವ್ರ ಅಪ್ಪ ಬೈತಾರ? ನಿಮ್ಮ ಅಪ್ಪ ಬೈತಾರಕ್ಕ? ಇಲ್ಲ ಅಂತಿದ್ರೆ ಐಸಲ ಕಡೆ ಪುಸ್ಕು ಏನಯ್ಯ ಯಾಕೆ ಅಳ್ತಿದ್ದೆ? ಮತ್ತೆ ಒಂದೇ ಕಳ್ತದ ಕಣ್ಣಲ್ಲಿ ಅಳ್ತಿದ್ದಲ್ಲಕ್ಕ? ಒಂದೇ ಕಣ್ಣಲ್ಲಿ ಕಣ್ಣಿ ಮುಚ್ಕೊಂಡು ಅಳ್ತಿದ್ಲು. ನೆನ್ನೆ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದೆಲ್ಲ ಹೆಚ್ಚು. ಇನ್ನು ಹೂವು ತೊಗೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಿದ್ದೀವಿ. ಹೋಗಿ ಫಸ್ಟು ಚೌಡೇಶ್ವರಮ್ಮಂಗೆ ಮಡ್ಲಕ್ಕಿ ತುಂಬಿಸಿ, ಆಮೇಲೆ ವಿಜಯದಶಮಿ ದಿನ ವಿಜಯವಾಗಲಿ ಅಂತ ಹೋಗ್ಬೇಕಂತೆ. ನನಗೆ ಮಾತಾಡೋಕೆ ಬರಲ್ಲ. ಏನು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡೋದು ಚಂದನನ್ನ ಹೇಳ್ಕೊಡ್ತವನೆ, ಐಶ್ವರ್ಯ ಮಾತಾಡ್ತವಳೆ ಅಷ್ಟೇ. ಏನಬ್ಬ ಅಂತ ತಿಳ್ಕೊಬೇಕಲ್ವಾ ಫಸ್ಟು, ಅದಕ್ಕೆ ಅವ್ನು ಹೇಳ್ಕೊಟ್ಟ, ನಾನು ಹೇಳಿದೆ ಅಷ್ಟೇ. ಆಮೇಲೆ ಇವತ್ತು ವಿಜಯದಶಮಿ ಅಲ್ವಾ, ಯಾರ್ಯಾರ ಮನೇಲಿ ಏನೇನು ಸ್ವೀಟ್ ಮಾಡಿದ್ದೀರಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬುಲೆಟ್ ತಗೊಂಡು ನಾನು ನೋಡ್ಬೇಕು, ಅದೇ ನಾನು ನೈಟಿಗೆ ಸಾಲಲ್ಲ. ಬುಲೆಟ್ ಕೊಡ್ಸು ಐಶ್ವರ್ಯ. ನಿನ್ನ ಮುಖ ನೋಡ್ಕೊಂಡಿದ್ದೆ ಒಂದ್ಸತಿ ಕಣೆ. ಚೆನ್ನಾಗಿರೋದಕ್ಕೆ ಚೆನ್ನಾಗಿದ್ದೀನಿ. ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ನಾನು ಬುಲೆಟ್ ಕೊಡ್ಸೆ. ನಿಮ್ಮ ಗಂಡನ ಮನೆಗೆ ಐತಲ್ಲ ಅದು ಅವ್ರದ್ದು, ನಂದು ಅಂತ ಬೇಕು ಬುಲೆಟ್. ನೀನು ಓಡಿಸ್ತೀಯಾ? ಐಟ್ ಸ್ಲಿಪ್ಪರ್ ಹಾಕೊಂಡು ಓಡಿಸ್ಬೋದು. ಫಸ್ಟು ಸೈಕಲ್ ಓಡಿಸ್ತೀಯ ನೋಡು. ನಂಗೆ ಸ್ಕೂಟಿ ಓಡ್ಸೋಕೆ ಬರುತ್ತೆ. ಅಮ್ಮ 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 ಅಣ್ಣ ಓಡಿಸಲ್ಲ ಅಣ್ಣ, ಹೇಳ್ಬಿಡೋಣ. ಓಡಿಸ್ತೀಯ ನನ್ನ ಸ್ಕೂಟಿ ಉಯ್ಯೋಳು RX ಓಡಿಸ್ಬೇಕಂತೆ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ನೀನು KTM ಸೈಕಲ್ ಓಡಿಸ್ತೀನಿ, ಈಗ ಸ್ಕೂಟರ್ ಕಲಿಬೇಕು. ಸ್ಕೂಟರ್ ಕಲಿಯೋಕ್ಕಿಂತ ಮುಂಚೆನೆ RX ಓಡಿಸ್ತಾಳಂತೆ ಅವಳು. ಗುಡ್ಡು 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 ಅಂತ. ನಂಗೆ ಸೈಕಲ್ಲೇ ಓಡ್ಸಕ್ ಬರಲ್ಲ. ನೆಟ್ಟಿಗ ನಂಗೆ ಸೈಕಲ್ಲೇ ಓಡ್ಸಕ್ ಬರಲ್ಲ. ನಾನು ಏನಿದ್ರು ಡೈರೆಕ್ಟಾಗಿ ಕಾರ್ ಓಡಿಸ್ಬೇಕು. ಅದೇ ನನ್ನ ಲ್ಯಾಟ್ರಿ. ಕರೆಕ್ಟ್. ಹಿಡಿದ್ರೆ ಬಂದು ಹಿಡಿಬೇಕು. ಅದಕ್ಕೆ ನಾನು ಕಾರೇ ಓಡಿಸ್ಬೇಕು. ನನ್ನ ಆಸೆ. ಸೈಕಲ್ ಏನು ಅದು 2 ವೀಲ್ ಅಲ್ವಾ, ಅದಕ್ಕೆ ನಾನು ಓಡ್ಸಕ್ ಬರಲ್ಲ. 4 ವೀಲರ್ ಅಂದರೆ ಕರೆಕ್ಟಾಗಿ ಕೂತಿರೋ ಜಾಗಕ್ಕೆ ಕುತ್ಕೊಂಡಿರುತ್ತೆ, ಸ್ಟ್ರೈಟ್ ಆಗಿರುತ್ತೆ. ಆ ಕಡೆ ಒಲ್ಲಲ್ಲ, ಈ ಕಡೆ ಮಾಡಿರುತ್ತೆ, ಆ ಕಡೆ ಒಲ್ಲಲ್ಲ, ಈ ಕಡೆ ಮಾಡಲ್ಲ. ಅದಕ್ಕೆ ಬೈತಾ ಇರ್ತಾಳೆ, ಸುಮ್ಮನೆ ಬ್ರೇಕ್ ಆಗ್ತೆ, ಸುಮ್ಮನೆ ಬ್ರೇಕ್ ಆಗ್ತೆ ಅಂತ. ಟೆಲ್ ನಾನು ಓಡಿಸ್ಬೇಕಾದ್ರೆ ಅಶಿತನ್ ಮೊದಲನೇದಾಗಿ ಕುಣಿಸ್ಕೊಂಡು ಹೋಗೋದೇ ನನ್ನ ತಂಗಿ ಅಶಿತನ್ ಮಾತ್ರ ಕುಣಿಸ್ಕೊಂಡು ಹೋಗೋದು. ಇನ್ನೆಲ್ಲರನ್ನೂ ಕೆಳಗಡೆ ಬಿಟ್ಬಿಟ್ಟಿರಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಅಶಿತನ್ ಕುಣಿಸ್ಕೊಂಡು ಹೋಗ್ತೀನಿ. ಅವಳಿಗೇನಾದ್ರೂ ಆಗಿಲ್ಲ ಅಂದ್ರೆ, ನಮ್ಮಿಬ್ಬರಿಗೂ ಏನೂ ಆಗಿಲ್ಲ ಅಂದರೆ ಬೇರೆಯವ್ರನ್ನ ಕುಣಿಸ್ಕೊಂಡು ಹೋಗ್ತೀನಿ. ಇಲ್ಲ ಕರೆಕ್ಟಾಗಿ ಓಡಿಸ್ತೀನಿ. 4 ವೀಲರ್ ಅಲ್ಲ, ಆ ಕಡೆನೂ ಹಿಂಗೆ ವಾಲಲ್ಲ, ಈ ಕಡೆನೂ ಹಿಂಗೆ ವಾಲಲ್ಲ. ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದೇ ರೋಡಲ್ಲಿ ಹೋಗ್ತಾ ಇರ್ತೀನಿ. ಅದೇ ನನ್ನ ಆಸೆ. ನಾನು ಕಾರ್ ಓಡಿಸ್ಬೇಕು ಅಂತ ಆಸೆ. ಮಹೀಂದ್ರ ರೋಡ್ ಓಡಿಸ್ತಾಳಂತೆ,
ಆ ಕಡೆ ಈ ಕಡೆ ಏನು ರೈಟ್ ಲೆಫ್ಟ್ ಅಂತ ಏನು ತಿಳಿಸಲ್ಲ ಅಂತೆ ಅವಳು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ನಾನು ಹೋಗ್ಬೇಕಾಗಿರೋದು ಮಹೀಂದ್ರ ತಾರಲ್ಲಿ, ಅದೇ ತೋರಿಸುತ್ತೆ ರೈಟ್ ಯಾವ್ದು ಲೆಫ್ಟ್ ಯಾವ್ದು ಅಂತ. ಅದು ಆಸೆ ಪಡ್ತಾರೆ ಇವಳು ಮತ್ತೆ ಇವಳು. ನನಗೆ ನಾನು ನಿನ್ನ ಹತ್ರ ಹೇಳಿಲ್ವಾ ಮಹೀಂದ್ರ ತಾರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ. ನಾವು ಸದ್ಯದಲ್ಲೇ ಮಹೀಂದ್ರ ತಾರ್ ತಗೊಂತ ಇದೀವಿ. ಅದಕ್ಕೆ ಹೇಳು. ಕರ್ಕೊಂಡು ಹೋಗ್ಬೇಕಲ್ಲ ನಿನ್ನ. ಕರೆಕ್ಟ್. ನಿನ್ನ ಕರ್ಕೊಂಡೋಗಕ್ಕೆ ಈ ಕಾರಲ್ಲೇ ಹೋಗೋದಾ? ನಿನ್ಗೇನು ಅಭ್ಯಂತರ ಇಲ್ವಾ? ಇಲ್ಲ. ಮತ್ತೆ ಇದೇ ಮಾತು. ಇದೇ ಮತ್ತೆ ಸರಿ ಆಯ್ತು, ಅವಳನ್ನ ಈ ಕರಾಗೆ ಕರ್ಕೊಂಡು ಹೋಗು, ನನ್ನ ಮಾತ್ರ ಮಹೀಂದ್ರ ತಾರಲ್ಲಿ ಕರ್ಕೊಂಡು ಹೋಗು. ಯಜ್ಜುನ ಸೈಕಲ್ ಆಗಿ ಕರ್ಕೊಂಡ್ಬರ. ಟಿಟಿ ಎಲ್ಲ ಹಾಕ್ರಿ ಯಜ್ಜುನ. ಟಿಟಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಓನರ್ ಯಜ್ಜು. ಟಿಟಿ ಅಣ್ಣ ಅದೇನೇ ಆಗ್ಲಿ ತಲೆ ಮೇಲೆ ತಲೆ ಬೀಳಿ ಯಜ್ಜುನ ಟಿಟಿಗೆ ಹಾಕು. ನೋಡ್ಕೊಳಪ್ಪ ಇನ್ನಮ್ಮನ ಜೊತೆ ಐಶ್ವರ್ಯ ನೀನು ದೊಡ್ಡಮ್ಮ ಏನೋ ಇರ್ಬೇಕೇನೋ, ಯಜ್ಜುನ್ ಟಿಟಿಗೆ ಹಾಕೋಣ. ಬ್ಲಾಗ್ ಮಾಡಲ್, ಬ್ಲಾಗ್ ಮಾಡಿ ಇಲ್ಲಿ ಸೆಂಡ್ ಮಾಡು. ಕರೆಕ್ಟು. ಮಾತಾಡ್ತಾರೆ ಹೆಂಗಿರುತ್ತೆ ಅಂತ ಬ್ಲಾಗ್ ಮಾಡ್ಕೊ. ಇಲ್ಲಿ ಕಳ್ಸ್ತಾರೆ ಐಶ್ವರ್ಯ. ಹಾಂ ಕರೆಕ್ಟ್. ನೋಡೋಣ ಏನು ಮಾತಾಡ್ತಾನೆ ಅಂತ. ಸರಿ ಆಯ್ತು. ಎಷ್ಟು ಮಾಡ್ಬೇಕು ಫಸ್ಟ್ ಮಾಡ್ಬೇಕಂತೆ. ಅಮ್ಮ ಇವರಿಬ್ರು ಸಖತ್ತಾಗಿ ಕಿತ್ಲಾಡ್ತಾರೆ. ನೀವೇನೇ ಅಂದ್ರೆ ಇವರಿಬ್ರು ಮಾತ್ರ ಕಿತ್ಲಾಡ್ತಾರೆ, ಅವ್ನು ಕಿತ್ಲಾಡ್ತಾರೆ. ನಿನ್ನಷ್ಟೆಲ್ಲ ಯಾಕೆ ಹಂಗೆ ಕಿತ್ಲಾಡ್ತೀರಾ? ನಾಯಿ ಕಿತ್ಲಾಡ್ದಂಗೆ. ನಾಯಿ ಆದ್ರ ಮೇಲೆ ಹುಚ್ಚನಾಯಿ ಥರ ಕಿತ್ಲಾಡ್ತೀರಾ? ಕಿತ್ಲಾಡೋರೆ ಜಾಸ್ತಿ. ಹೊಡಿರೆ ಚಪ್ಪಾಳೆ ಹಾಕೊಂಗಿ. ಹುಡುಗಿ ದೇವತರ ಅವಳೆ. ಅದೆಲ್ಲ ಕಿತ್ಲಾಡ್ಬೇಕಾದ್ರೆ ಬ್ಲಾಗ್ ಮಾಡ್ಕೊ. ನಾನು ಫೋನ್ ಎತ್ತಿ ಸೈಲೆಂಟಾಗಿ ಇಟ್ಕೊಂಡಿದ್ದ ತಕ್ಷಣ ಸೈಲೆಂಟ್ ಆಗಿಬಿಡ್ತೀರಾ. ಆಮೇಲೆ ನನ್ನ ಫೋನ್ ಇಳಿಸಿಸೇ ಹೊಡೆದಾಡ್ತಾ ಇರ್ತೀರಾ ಹಿಂದೆ ಕುತ್ಕೊಂಡು. ಅದಕ್ಕೆ ನೀವಿಬ್ರು ಹಿಂದೆ ಕುತ್ಕೊಳ್ಳೋದಂತ ನನಗೆ ಗೊತ್ತು. ಅದಕ್ಕೆ ಹೇಳೋದು ಮುಂದೆ ಬಿಡು ಮುಂದೆ ಬಿಡು. ನೀವಿಬ್ರು ಮುಂದೆ ಕುತ್ಕೊಂತೀರಾ, ನಾನು ಒಬ್ಳೆ ಹಿಂದೆ ಕುತ್ಕೊಂತೀನಿ. ಹೆಂಗಾದ್ರು ಕುತ್ಕ. ನನ್ನ ಕಡೆ ಬಂದು ವ್ಯೂಸ್ ನೋಡಿ ಚೆನ್ನಾಗಿತ್ತು. ಅದಂತೆ ಸಿದ್ಧಂಗೆ ಬೆಟ್ಟ ಅಂತ ನೋಡಿ ಕೈ ಬಿಡ್ತು. ಹಾಂ ಏಕೆ ಅದು ನೋಡಿ ನಿಂಗೆ ಹೊಡಿತು ಖುಷಿ ಖುಷಿ ಅಂದಿಸಿದ್ವಿ. ನನ್ನ ಬೈದ್ರೆ ಹಂಗೆ ನೇಚರ್ ಕೊಡ್ತಾ ಇರುತ್ತೆ ನಿನಗೆ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಹೀಗೆ ಖುಷಿ ಏಕೆ ಇನ್ನ 1 ತಿಂಗಳೈತೆ ಮದುವೆ. ಒಂದೇ ದಿನ ಖುಷಿ ಪಡಕತ್ತದ. ಅವತ್ತಿನ ದಿನ ಬ್ಲಾಗ್ ಮಾಡ್ಕೊ. ಐಶ್ವರ್ಯ ಯಜ್ಜು ಏನ್ ಮಾಡ್ತಿರ್ತಾಳೆ ಅಂತ ಖುಷಿ. ಅವಳು ಬರ್ತಾಳ, ನಾನ್ ಬರ್ತೀನಿ ನೋಡ್ಕೊ. ಆಮೇಲೆ ಇಬ್ರು ಹೋಗ್ಬೇಕಾದ್ರೆ ಹತ್ಕೊಂಡಿರ್ತೀರ. ಯಾರಿಬ್ರು? ನೀನು ಹೆಚ್ಚು ಯಜ್ಜು ಅಳಲ್ಲ. ಅವಾಗೆ ನಮ್ಮ ಅಮ್ಮ ಹೇಳ್ಬೇಕಾದ್ರೆ ನೆಗಿತಿದ್ಲು ಆಹಾ ಹಾ ಹಾ ಅಂತ, ಆಹಾ ಹಾ ಹಾ ಅಂತ. ಅವಳನ್ನೇನಂತ ತಂಗಿ ಅಂತ ಇಟ್ಕೊಂಡಿದ್ಯಾ ನೀನು? ಅದೇ ನಿನಗೆ ಹುಡುಗಿತಿರೋದು. ಅವಳು ಹುಡುಗಿತಿದ್ಯಾ ಪಾಪ ಅವಳು ನೋಡ್ರೆ ಅಳ್ಬೇಕು ನೀನು. ನಮ್ಮ ಅಕ್ಕ ಬೇಕು ಅಂತ. ನಿನ್ನ ಮಕ್ಕ ನೋಡ್ರೆ ಅಳೋ ಮಕ್ಕ ಥರ ಕಾಣಿಸ್ತೈತಾ? ಅವಳಿಗೆ ಬ್ಲಾಕ್ ಮಾಡಿ ಮಾಡಿ ಪಿಂಪಲ್ಸ್ ಬಂದ್ಬಿಟ್ಟೈತೆ. ವಾವ್, ಎಜ್ಜುನೇ ಹೇಳಿತ್ತು ಸೋ ಬ್ಯೂಟಿಫುಲ್, ಸೋ ಎಲಿಗೇಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. मारो मुझे, मारो मारो. नहीं ये मजाक हो रहा है. 1 सेकंड यार, मजाक. ಚೆನ್ನಾಗಿ ಬಂತಾ? ಓಕೆ ಸೂಪರ್. ಇನ್ನು ದೇವಸ್ಥಾನದ ಹತ್ರ ಹೋಗ್ತೀವಿ. ಕೊನೆಗೂ ರೀಚ್ ಆದ್ವಿ ನಮ್ಮ ಅಮ್ಮನ ದೇವಸ್ಥಾನಕ್ಕೆ. ಇದೇ ನಮ್ಮ ಅಮ್ಮನ ದೇವಸ್ಥಾನ, ಚೌಡೇಶ್ವರ ಬಂಗಾರದಂಥ ಬೊಂಬೆಯು ಅಮ್ಮನ ದೇವಸ್ಥಾನ. ನಿನ್ ಮದ್ವೆಗೆ ನಾನು ಹೆಂಗ್ ಬಂದಿದ್ದೆ ಗೊತ್ತಾ? ಒಂದ್ ಯಾವ್ದೋ ಪ್ಯಾಂಟು ಶರ್ಟ್ ಹಾಕೊ ಬಂದಿದ್ದೆ. ಯಾರಾದ್ರೂ ನೋಡ್ತಾರೆ ಅಂದ್ಬಿಟ್ಟು ಓಡ್ಬಿಟ್ಟಿದ್ದೆ. ಕಾಸು ಕೊಡೆ. ಇದು ನಮ್ಮ ದೇವಸ್ಥಾನ, ಚೌಡೇಶ್ವರಮ್ಮನ ದೇವಸ್ಥಾನ. ಇನ್ನೂರು ಚೌಡೇಶ್ವರಮ್ಮನ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ಬಂದ್ವಿ. ಮಡ್ಲಕ್ಕಿ ಕೊಡ್ಬೇಕಾದ್ರೆ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಅವ್ರು ಬಿಟ್ಟಿಲ್ಲ. ಸೊ ಅದಕ್ಕೆ ಮಾಡಿಬಿಟ್ಟು ನಾನು ಕೈ ಮುಗಿತಾ ಇದ್ದೀನಿ, ಪ್ಲೇಟ್ ಇಟ್ಕೊಳ್ಳೆ ಅಶಿತಾ ಅಂತ ಹೇಳಿದ್ರು. ಓಡೀಚೆ ಓಡೋಗ್ಬಿಟ್ಟವಳೆ. ಕರ್ಕೊಂಡು ಹೋಗೋದು ನನ್ನ ಪ್ಲೇಟ್ ಹಿಡಿಯಕ್ಕೆ. ಆಮೇಲೆ ಅವ್ಳ ಕೈ ಏನಾದ್ರು ವಸ್ತು ಇರುತ್ತಲ್ಲ ಅದ್ ನೀರಿಯಾಗಿ ಕರ್ಕೊಂಡು ಹೋಗ್ತಾಳೆ. ಅವಳು ಮಾತ್ರ ದೇವಸ್ಥಾನದಲ್ಲಿ ಬೇಡ್ಕೊಂತವಳೆ, ನನ್ನ ಕಲ್ಸ್ಬಿಟ್ಟವಳು ಈ ಕಡೆ ಬಂದು. ಸತ್ಯವಾಗ್ಲೂ ನಾನು ಹಂಗೆ ಮಾಡಿಲ್ಲ. ನಾನು ಇಟ್ಕೊಳ್ಳೆ ಅಂತ ಹೇಳಿದ್ದು, ಭಾರ ಇತ್ತು ಪ್ಲೇಟು, ಇಟ್ಕೊಳ್ಳೆ ಅಶಿತಾ ಅಂತ ಕೊಟ್ಟೆ. ಅವಳು ಅಷ್ಟು ಬೇಗ ಈಚೆ ಓಡೋಗ್ಬಿಟ್ಟವಳೆ. ಅದು ನನ್ನ ತಪ್ಪಲ್ಲ. ನಿನ್ನೆ
ತಪ್ಪು ಐಶ್ವರ್ಯ. ಇರು ಅಶಿತಾ ಅಂತ ಹೇಳ್ಬೇಕು ಅಂದ್ಬಿಟ್ಬಿಟ್ಟು ನೀನು ತಗೋ ತಟ್ಟೆ ಹಿಡ್ಕೊ ಅಂತ ತಟ್ಟೆ ನೀನ್ ಕೊಟ್ಬಿಟ್ಟು ಓಡೋಗ್ಬಿಟ್ಟವಳೆ. ಅಲ್ಲೇ ನಿಂತ್ಕೊಂಡವಳೆ. ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಒಂದ್ 5 ನಿಮಿಷ ಆದ್ರೂ ನಿಂತ್ಕೋಬೇಕು ತಾನೆ ಅಲ್ಲಿ. ಅದ್ ಬಿಟ್ಬಿಟ್ಟು ನೀನು ಪೂಜೆ ಮಾಡಿದ ತಕ್ಷಣನೇ ಈಚೆ ಓಡೋಗು ಅಂತ ನಾನೇ ಹೇಳ್ಕೊಟ್ನಾ? ಇಲ್ಲ ತಾನೆ, ನೀನೇ ತಾನೇ ಮಾಡಿದ್ದ. ತಟ್ಟೆ ಎತ್ಕೊಂಡು ನಿಂತ್ಕೊಂಡ್ ಇದು ಬ್ಯಾಂಕ್ ಹಾಕ್ಬೇಕೇನೋ ಅಂದ್ಬಿಟ್ಟು ನಾನು ಎತ್ಕೊಂಡ್ ಬಂದೆ. ಈಗ ನೋಡಿದ್ರೆ ಹಿಂದೆ ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಿ ಪ್ಯಾದೆ ತರ. ಹೌದು, ಪ್ಯಾದೇನೆ ನೀನು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅದಕ್ಕೆ ನಾನು ಬರಲ್ಲ ನಿಮ್ ಜೊತೆ. ಕರೆಕ್ಟ್. ಇದು ನಂದೇನು ತಪ್ಪಿಲ್ಲ ಗೈಸ್, ಅವಳದೇ ತಪ್ಪು. ನಾನು ಹೇಳಿಲ್ಲ ಹೊರಗಡೆ ಹೋಗಿ ಇದು ನಿಕ್ಕು ಅಂತ ನಾನು ಹೇಳಿಲ್ಲ. ಅಲ್ಲಿ ನಿಂತ್ಕೊಂಡಿದ್ಲು. ನನ್ನ ಮಡ್ಲಕ್ಕಿ ಇದರಲ್ಲಿ ಸೆರ್ಗಲ್ಲಿತ್ತು, ಅದಕ್ಕೆ ನಾನೇನು ಹೇಳಿದೆ, ಅಶಿತಾ ಅಶಿತಾ ಅಂತ ಅಂದೆ. ಆಮೇಲೆ ಅವಳು ಇಟ್ಕೊಂಡ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಡ್ಕೊಬೇಕು ತಾನೆ. ಅದು ನನ್ನ ತಪ್ಪ ಇಲ್ಲ ತಾನೆ, ನನ್ನ ತಪ್ಪಲ್ಲ ಅದು. ಅದಕ್ಕೆ ನನ್ನ ಸತಿ ಅವ್ರ ಜೊತೆ ಎಲ್ಲಿಯೂ ಹೋಗಲ್ಲ. ಪಾಪ ಉಸೂರು ಅಂದ್ಬಿಟ್ಲು ಅಶಿತಾ. ಏನಿಲ್ಲ, ತಿರ್ಗಾ ಆಮೇಲೆ ನಾನು ಚಂದನನ್ನ ಬಂದು ಬರ್ತಾರೆ. ನಿಮಗೆ ಗೊತ್ತಿರಲ್ವಾ, ದೇವಸ್ಥಾನಕ್ಕೆ ಹೋದ್ರೆ ಒಂದು 5 ನಿಮಿಷ ಆದ್ರೂ ದೇವ್ರ ಹತ್ರ ನಿಂತ್ಕೊಂಡು ಬೇಡ್ಕೋಬೇಕು ಅಂತ. ಏನು ಬೇಡ್ಕೊಬೇಕು, ನಿಂತರ ಬೇರೆಯವ್ರ ತಟ್ಟೆ ಕೊಟ್ಬಿಟ್ಟು ನಿಂತ್ಕೊ ಅಂದಿರ, ಹೋಗು ಅಂದಿರ, ಅಲ್ಲೇ ನಿಂತ್ಕೊಂಡ್ಬಿಡೋದಲ್ಲ. ನಾನು ಹೋಗು ಅಂತ ಹೇಳಿದ್ನ, ನಿಜ ಹೇಳು. ಇನ್ನು ರಾಯರ ಮಠಕ್ಕೆ ಹೋಗಿ ಕಣ್ಮುಚ್ಬಿಟ್ಟು ಬಂದ್ವಿ. ನಾನು ಏನು ಮಾಡ್ತಿದ್ದೀನಿ ಇಲ್ಲಿ? ಇನ್ನು ರಾಯರ ಮಠಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ A few moments later. ಇನ್ನು ರಾಯರ ಮಠಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಏನಾದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ಮಶ್ರೂಮ್ ಕಬಾಬು ಮತ್ತು ಮಶ್ರೂಮ್ ಪೆಪ್ಪರ್ ಫ್ರೈ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಮಶ್ರೂಮ್ ಪೆಪ್ಪರು ಮಶ್ರೂಮ್ ಕಬಾಬ್ ತಿನ್ಕೊಂಡು ಮತ್ತೆ ಒಂದು 2 ಫೋಟೋ ಶೂಟ್ ಮಾಡಿಸ್ಬೇಕಾಗಿತ್ತು. ನಮ್ಮ 3 ಜನದ್ದು ಫೋಟೋ ಶೂಟ್ ಮಾಡಿಸ್ಕೊಂಡು ತಿನ್ಬಿಟ್ಟು ಮನೆಗೆ ಹೋಗೋದು. ಅಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಮಾಡಿ ಅಷ್ಟೇ. ನನ್ನ ಕೈ ಅರ್ಶನ ಆಗೈತೆ ನೋಡು. ಅಲ್ಲಿ ಬಾಯ್ ಮಾಡಿದ್ಯಾ ತಾನೆ, ತಿರ್ಗಾ ಏನು ಅರ್ಶನ ಆಗೈತೆ.